ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಒಂದು ಸ್ಮಾಲ್ ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಅವತ್ತು ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ, ಅದ್ರ ಜೊತೆಗೆ ಟೀ ಮಾಡಿದ್ದೆ. ಸೊ ಮಾಮೂಲಿ ನನಗೂ ಕೆಲಸ ಇತ್ತು, ಅದಾದ ಪಾಪನ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ವ ಅಂತ ಅಂದ್ಬಿಟ್ಟು ಸೊ ಅವಳಿಗೊಂಚೂರು ಬ್ರೆಡ್ ಟೋಸ್ಟ್ ಮಧ್ಯಾಹ್ನ ಸ್ನ್ಯಾಕ್ಸ್ ಹಾಕ್ಬಿಡೋಣ ಅಂತ ನಾನು ಅವಳು ಕಳಿಸಾದ್ಮೇಲೆ ನಾನು ಅವಲಕ್ಕಿ ಉಪ್ಪಿಟ್ಟು ಹಂಗೆ ತಿಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಕೊಂಡೆ ಜೊತೆಗೆ. ಸೊ ಬೆಳಗ್ಗೆದು ಆಯಿತು. ಅದಾದಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಮಾಡಿಬಿಡೋದ ಅಂತ ಅಂದ್ಬಿಟ್ಟು ಆ್ಯಸ್ ಯೂಶ್ವಲ್ ಬೇಳೆ ಸಾಂಬಾರೇ ಮಾಡಿದೆ. ಬೇಳೆ ಸಾಂಬಾರು ಜೊತೆಗೆ ಸ್ವಲ್ಪ ಹಪ್ಪಳ ಹಾಕ್ಬಿಟ್ಟಿದ್ದೆ. ಸೊ ಯಾವಾಗಲೂ ಅಷ್ಟೇ ಬೇಳೆ ಸಾಂಬಾರು ಜೊತೆಗೆ ಉಪ್ಪಿನಕಾಯಿ ಅಥವಾ ಹಪ್ಪಳ ಇರಲೇಬೇಕು. ಸೊ ಆವಾಗಲೇ ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಊಟ ಎಲ್ಲ ಆಯಿತು. ಸಾಯಂಕಾಲಕ್ಕೆ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಮನೇಲಿ ಇದ್ದಾಗ ಏನಾದರೂ ಒಂದು ಟ್ರೈ ಮಾಡ್ತಾಯಿರ್ತೀನಿ ನಾನು. ಸೊ ನೋಡಿ, 1 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡು ಒಂಚೂರು ಪಿಂಚ್ ಆಫ್ ಸಾಲ್ಟ್ ಮತ್ತು ಪಿಂಚ್ ಆಫ್ ಸೋಡಾ ಹಾಕ್ಕೊಂಡು ಕಾಯಿಸಿರೋ ಅಂತಹ ತುಪ್ಪ, ಅದಾದಮೇಲೆ ಸ್ವಲ್ಪ ಎಷ್ಟು ಬೇಕಷ್ಟು ಕಡಿಮೆ ನೀರು ತೊಗೊಂಡು ಒಂಚೂರು ಬೇಕಾದ್ರೆ ಫುಡ್ ಕಲರ್ ಹಾಕ್ಕೊಂಡು ಅದನ್ನು ಪೂರಿ ಹಿಟ್ಟು ಥರನೇ ನಾದ್ಕೋಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಅದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೋಡಾ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಬಾರ್ದು, ಉಪ್ಪು ಅಷ್ಟೇ ಜಾಸ್ತಿ ಹಾಕ್ಬಾರ್ದು. ಸ್ವೀಟ್ ಅಲ್ವಾ, ಸ್ವೀಟ್ಗೆಲ್ಲ ಜಸ್ಟ್ ಒಂದು ಪಿಂಚ್ ಹಾಕಿದ್ರೆ ಸಾಕಷ್ಟೇ. ಸೋಡಾ ಜಾಸ್ತಿ ಹಾಕ್ಬಿಟ್ರೆ ಹಾರ್ಡ್ ಆಗಿಬಿಡುತ್ತೆ. ಜಸ್ಟ್ ಒಂಚೂರು ಅಷ್ಟೇ ಹಾಕಬೇಕು, ಒಂದೇ ಒಂದು ಪಿಂಚು, ಒಂದು ಚಿಟಿಕೆ ಅಷ್ಟೇ. ಸೊ ಅದಾದಮೇಲೆ ಇದು ಚೆನ್ನಾಗಿ ನಾದ್ಕೊಂಡಾದಮೇಲೆ ಒಂದು 10 ಮಿನಿಟ್ಸ್ ಅಷ್ಟು ಬೇಕಾದ್ರೆ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ಇದನ್ನು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಳ್ಳೋದು. ಇಲ್ಲ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳೋದು. ಜಸ್ಟ್ ಇದನ್ನು ಒಂಚೂರು ಹಿಂಗೆ ಪ್ರೆಸ್ ಮಾಡೋದು ಅಷ್ಟೇ, ಹೆಬ್ಬೆರಳಲ್ಲಿ ಒಂಚೂರು ಪ್ರೆಸ್ ಮಾಡೋದು. ಒಬ್ಬೊಬ್ಬರು ಅದನ್ನು ಡಿಸೈನು ಮಾಡ್ತಾರೆ, ಹಂಗೂ ಮಾಡ್ಕೊಬೋದು. ಅದಾದಮೇಲೆ ಒಂದು ಕಡೆ ಎಣ್ಣೆ ಕಾಯಿಗೆ ಇಟ್ಕೋಬೇಕು, ಇನ್ನೊಂದು ಕಡೆ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು. ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತಿರೋ ಹಾಗೇ 1 ಕಪ್ಪು ನೀರಿಗೆ 2 ಕಪ್ ಸಕ್ಕರೆ ಹಾಕ್ಕೊಂಡು ಮಾಮೂಲಿ ಜಾಮೂನ್ ಪಾಕ ಮಾಡ್ತೀವಲ್ಲ ಹಾಗೇ ಮಾಡೋದು. ಆದರೆ ಜಾಮೂನ್ ಪಾಕಕ್ಕಿಂತ ಒಂಚೂರು ಗಟ್ಟಿ ಇರಬೇಕು, ಒಂದು 2 ಎಳೆ ಪಾಕದಷ್ಟು ಮಾಡ್ಕೋಬೇಕಷ್ಟೇ. ನೋಡಿ ಅದಾದಮೇಲೆ ಅದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಸೊ ನೋಡಿ, ಇದು ಜಸ್ಟ್ ಒಂದೇಳೆ ಬರುತ್ತಲ್ಲ ಈ ಥರ ಬಿಟ್ಟರೆ ಒಂದೇಳೆ ಥರ ಬರಬೇಕದು, ನಾರು ಥರ. ಸೊ ಆ ಥರ ಆದಾಗ ಆಗಿದೆ ಅಂತ ಅರ್ಥ. ಸೊ ಇದು ಆಗೋ ತನಕ ಅಲ್ಲಿ ನಾವು ಬಾದ್ಶಾನ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಕೊಂಡು ಹಾಕ್ಕೊಂಡಿರೋದಿದ್ದು ಬಾಣಲಿ ಒಳಗಡೆ. ಸೊ ಅದಾದಮೇಲೆ ಬಿಸಿ ಇದ್ದಾಗಲೇ ಒಂದು ಪಾಕಕ್ಕೆ ಒಂಚೂರು ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಇದ್ರ ಮೇಲೆ ಬಾದ್ಶಾ ಮೇಲ್ಗಡೆ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಯಾಕಂದರೆ ಹೀರಬೇಕಲ್ವ, ಅದು ಎಲ್ಲದಕ್ಕೂ ಟಚ್ ಆಗೋ ಥರ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಅದು ಚೆನ್ನಾಗಿ ಒಂದಿನ ಬಿಟ್ಟಷ್ಟು ಒಳ್ಳೆಯದು, ಅಥವಾ ನೈಟ್ ಮಾಡಿ ಬೆಳಗ್ಗೆ ತಿಂದರೆ ಇನ್ನೂ ಚೆನ್ನಾಗಿ ಇರ್ಕೊಳ್ಳುತ್ತೆ. ಸೊ ನಾನು ಈವ್ನಿಂಗೇ ಅಲ್ವಾ ಮಾಡಿದ್ದು, ಸೊ ನಾವೇನು ವೇಟ್ ಮಾಡಲಿಲ್ಲ. ಸೊ ದೇವ್ರಿಗೆ ಫಸ್ಟ್ 2 ಎತ್ತಿಟ್ಕೊಬಿಟ್ಟೆ. ಅದಾದಮೇಲೆ ನಾವು ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೆ ಅಂತ ಹೇಳ್ಬೋದು. ಸೊ ಚೆನ್ನಾಗಾಗಿತ್ತು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದಿನ ಬಿಟ್ಟರೆ ಅದು ಇನ್ನೂ ಹಿಡಿಯುತ್ತಲ್ಲ, ಇನ್ನೂ ಚೆನ್ನಾಗಿ ಅದು ಸಾಫ್ಟ್ನೆಸ್ ಬರುತ್ತೆ ಅಂತ. ಸೊ ದೇವ್ರಿಗೆ ಮಾಡೋದ್ರಿಂದ ನಾನು ಏನು ಟೇಸ್ಟ್ ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರನೇ. ಅದಾದಮೇಲೆ ಈವ್ನಿಂಗ್ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿದ್ವಿ. ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗಿದ್ದೀನಿ, ಶಾಪಿಂಗ್ ನೋಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿದ್ದು. ಪಾಪುನೂ ಇದ್ಲಲ್ವ, ಸೊ ಅದಕ್ಕೋಸ್ಕರ ಇದೆಲ್ಲ ನಾನು ಎಕ್ಸ್ಟ್ರಾ ಈ ಥರ ರೆಸಿಪೀಸ್ ಎಲ್ಲ ಮಾಡೋದೇನೆ. ಕಾಲೇಜ್ ಇದ್ದಾಗಂತೂ ಬರೋದೇ ಈವ್ನಿಂಗ್ ಆಗಿಬಿಡುತ್ತೆ. ಸೊ ಈ ಥರ ವ್ಯಾಲ್ಯೂಯೇಷನು ಅದು ಇದು ಇದ್ದಾಗ ಅಥವಾ ರಜಾ ಇದ್ದಾಗ, ಸೊ ಆ ರಜಾ ಇರೋ ಟೈಮ್ಗಳಲ್ಲಿ ಮಾತ್ರ ನಾನು ಇದನ್ನು ಮಾಡೋದು. ಆವಾಗ ಪಾಪುನೂ ಕೂಡ ಮನೇಲೇ ಇರ್ತಾಳಲ್ವ, ಸೊ ಅವಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನೈಟ್ಗೆ ಸ್ವಲ್ಪ ಹೊರಗಡೆ ಹೋಗಿದ್ದೆಲ್ಲ ಬೆಂಡೆಕಾಯಿ ತೊಗೊಂಬಂದಿದ್ದೆ. ಸೊ ಬೆಂಡೆಕಾಯಿ ಗೊಜ್ಜು ಮಾಡಿಬಿಟ್ಟು ಅದ್ರ ಜೊತೆಗೆ ಒಂಚೂರು ಅಕ್ಕಿ ರೊಟ್ಟಿ ಹಾಗೇ ಮಾಡಿದೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಏಕೆಂದರೆ ಕಡಿಮೆ ಪ್ರೋಸೆಸ್ ಅಲ್ವಾ. ಸೊ ಅಕ್ಕಿ ರೊಟ್ಟಿನೂ ಅಷ್ಟೇ ಬರೀ ಸೊಪ್ಪು ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡ್ರೆ ಸಾಕು, ಅದು ಏನು ದೊಡ್ಡ ಪ್ರೋಸೆಸ್ ಏನಲ್ಲ. ಮನ್ಸ್ಪಟ್ಟು ಮಾಡ್ತೀವಿ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್, ಟೇಕ್ ಕೇರ್.